ಇನ್ನು ವಕೀಲ ದೇವರಾಜೇಗೌಡ ಬಂಧನದ ಹಿಂದಿದೆಯಾ ರಾಜಕೀಯ ಷಡ್ಯಂತ್ರ? ಈ ಒಂದು ಪ್ರಶ್ನೆ ಮೂಡೋದಕ್ಕೆ ಏನು ಕಾರಣ ಅಂತ ನೋಡೋಣ. ವಕೀಲ ದೇವರಾಜೇಗೌಡ ಬಂಧನದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆಯಾ ಅಂತ ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಎದುರಾಯ್ತಾ ಸಂಕಷ್ಟ. ಇದು ರಾಜಕೀಯ ಷಡ್ಯಂತ್ರ ಅಂತ ದೇವರಾಜೇಗೌಡ ಪರ ವಕೀಲರು ಹೇಳ್ತಾ ಇದ್ದಾರೆ. ಡಿಕೆ ವಿರುದ್ಧ ಮಾತನಾಡಿದ್ದಕ್ಕೆ ಜೈಲು ಸೇರಿದ್ದಾರೆ ದೇವರಾಜೇಗೌಡ. ಹಳೆ ಕೇಸ್ಗೆ ಮತ್ತೊಂದು ಸೆಕ್ಷನ್ ಸೇರಿಸಿ ದೇವರಾಜೇಗೌಡರ ಬಂಧನವಾಗಿದೆ. ದೇವರಾಜೇಗೌಡ ವಿರುದ್ಧ ಹಳೆ ಕೇಸ್ಗಳ ರೀಓಪನ್ ಮಾಡಿದ್ರಾ ಅಂತ ಪ್ರಶ್ನೆ ವಕೀಲರು ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಏಪ್ರಿಲ್ 1ನೇ ತಾರೀಕು ದೂರು ದಾಖಲಾಗಿತ್ತು ಆ ಮಹಿಳೆಯಿಂದ. ಮೊನ್ನೆ ತನಕ ಯಾವುದೇ ಕ್ರಮ ತಗೊಂಡಿಲ್ಲ. ಮೊನ್ನೆ ಮತ್ತೊಂದು ಸರ್ತಿ ಆಕೆಯನ್ನು ಕರೆಸಿ ಮರು ಹೇಳಿಕೆ ಪಡೆದು ಎಕ್ಸ್ಟ್ರಾ ಇನ್ನೊಂದು ಸೆಕ್ಷನ್ ಹಾಕಿ ದೇವರಾಜೇಗೌಡರನ್ನ ಬಂಧಿಸಿರೋದು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡಿದ್ದಕ್ಕೆ ಅನ್ನೋ ಆರೋಪ ಇದೆ. ಮ್ಯಾಜಿಸ್ಟ್ರೇಟ್ ಅವರು ಈಗ ದೇವರಾಜೇಗೌಡರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. 14 ಡೇಸ್ವರೆಗೂ ಜುಡಿಷಿಯಲ್ ಕಸ್ಟಡಿ ರಿಮೈಂಡ್ ಮಾಡಿದ್ದಾರೆ. 14 ಡೇಸ್ ಕಸ್ಟಡಿಗೆ ಕೇಳಿದ್ರು, ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ಸೊ ನಾವು ಏನು ಹೇಳಿದ್ದೀವಿ ಅಂದರೆ, ಮೊದಲಾಗಿದ್ದ FIR ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಈಗ ನಿನ್ನೆ ಏಕಾಏಕಿ 376 ಸಬ್ ಕ್ಲಾಸ್ 1 ಹಾಕಿ ಅವ್ರ ಮೇಲೆ ನಾನ್ ಬೇಲಬಲ್ ಅಫೆನ್ಸ್ನ ಅಟ್ರಾಕ್ಟ್ ಮಾಡಿರೋದ್ರಿಂದ ಇವತ್ತು ತಿರ್ಗಾ ಏನಾದರೂ ಪೊಲೀಸ್ ಕಸ್ಟಡಿ ಎಕ್ಸ್ಟೆಂಡ್ ಮಾಡಿದ್ರೆ ಬೇರೆ ಅಫೆನ್ಸ್ಗಳು ಹಾಕುವಂಥ ಸಾಧ್ಯತೆಗಳಿರೋದ್ರಿಂದ, ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ, ಅವ್ರ ಸ್ಟೇಟ್ಮೆಂಟು ವಿಕ್ಟಿಮ್ ಸ್ಟೇಟ್ಮೆಂಟ್ ಎಲ್ಲ ಆಗಿರೋದ್ರಿಂದ ಈಗ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಕೋರ್ಟಲ್ಲಿ ಮನವಿ ಮಾಡಿರೋದ್ರಿಂದ ಒಂದು ರಾತ್ರಿ ಕರ್ಕೊಂಡು ಬಂದ್ಬಿಟ್ಟು ಏಕಾಏಕಿ 376 ಒಂದು ಭಂಗೆ ಆಗ್ತಾರೆ. ಓಕೆ, ಯಾಕೆ